ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲರೂ ಆಲ್ರೆಡಿ ನನ್ನ ತಮ್ಲೈನ್ ನೋಡಿರೋ ಹಾಗೆ ನಾನಿವತ್ತು ಕಂಪ್ಲೀಟ್ ಜಾಬ್ ಡೀಟೇಲ್ಸ್ ಅಥವಾ ಸ್ವಲ್ಪ ಇಂಟರ್ವ್ಯೂ ಟಿಪ್ಸ್ ಕೂಡ ಹೇಳ್ತೀನಿ. ಸೊ ಆಲ್ರೆಡಿ ನೀವೆಲ್ಲರೂ ಕೇಳಿರ್ತೀರ, ಆಲ್ಮೋಸ್ಟ್ 70% ಪೀಪಲ್ ಈ ಕಂಪ್ನಿ ಬಗ್ಗೆ ತಿಳ್ಕೊಂಡಿರ್ತೀರ, ನೋಡಿರ್ತೀರ. ಕೆಲವೊಬ್ರು ಆಲ್ರೆಡಿ ಕೂಡ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರ. ಸೊ ಪರ್ಟಿಕ್ಯುಲರ್ ಆಗಿ ಇವಾಗ ಪ್ರೆಸೆಂಟಾಗಿ ಯಾವ ಪ್ರಾಸೆಸ್ಗೆ ಹೈರ್ ಮಾಡ್ತಿದ್ದಾರೆ ಆ್ಯಂಡ್ ವರ್ಕ್ ಲೊಕೇಶನ್ ಅಥವಾ ಕಂಪ್ನಿ ಕ್ಯಾಬ್ ಪ್ರೊವೈಡ್ ಮಾಡುತ್ತಾ ಇಲ್ವಾ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ನ ಈ ಪರ್ಟಿಕ್ಯುಲರ್ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಬಿಫೋರ್ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ತುಂಬ ಜನ ವಿಡಿಯೋನ ಅಥವಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾನೇ ನೋಡ್ತಾ ಇದ್ದೀರಾ. ಸೊ ಎಲ್ರಿಗೂ ಹಂಬಲ್ ರಿಕ್ವೆಸ್ಟ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ಸೋ ಕ್ಲಿಕ್ ಆನ್ ದ ಬೆಲ್ ಐಕಾನ್. ನಿಮಗೆ ಜಾಸ್ತಿ ಜಾಬ್ ಡೀಟೇಲ್ಸ್ ಬಗ್ಗೆ ಹೇಳ್ತೀನಿ. ಪ್ರೆಸೆಂಟ್ ಎವ್ರಿ ಡೇ ಎಲ್ಲೆಲ್ಲಿ ಜಾಬ್ ಓಪನಿಂಗ್ಸ್ ಇರುತ್ತೆ ಅನ್ನೋ ಪ್ರತಿಯೊಂದು ಟಾಪಿಕ್ನು ಅಥವಾ ಇಂಟರ್ವ್ಯೂ ಟಿಪ್ಸು, ಎಂತೆಂಥ ಕ್ವಶನ್ಸ್ನ ಕೇಳ್ತಾರೆ, ಹೆಂಗೆ ಕ್ರ್ಯಾಕ್ ಮಾಡೋದು ಇಂಟರ್ವ್ಯೂನ, ಪ್ರತಿಯೊಂದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡಿದಿರೋ ಕಂಪ್ಲೀಟ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ ಮಧ್ಯದಲ್ಲಿ. ಸೊ ಕಮ್ ಆನ್ ಗೈಸ್. ಸೊ ಆಲ್ರೆಡಿ ನಾನು ಹೇಳಿರೋ ಹಾಗೆ ಒನ್ ಆಫ್ ದ ಮೋಸ್ಟ್ ಟಾಪೆಸ್ಟ್ ಕಂಪನಿ ಅಂತಲೇ ಹೇಳ್ಬೋದು ಟೆಕ್ ಮಹೇಂದ್ರ. ಸೊ ಈ ಪರ್ಟಿಕ್ಯುಲರ್ ಕಂಪನಿ ಇವಾಗ ಪ್ರೆಸೆಂಟಾಗಿ ಹೈರ್ ಮಾಡ್ತಿರೋದು ಬಂದು ಅಮೆಝಾನ್ ಅನ್ನೋ ಪ್ರಾಸೆಸ್ಗೆ, ಅದು ಕೂಡ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರಾಸೆಸ್. ಸೊ ಇಲ್ಲಿ ಪರ್ಟಿಕ್ಯುಲರ್ ಕಂಪ್ನಿನಲ್ಲಿ ಅಥವಾ ಈ ಪರ್ಟಿಕ್ಯುಲರ್ ಪ್ರಾಸೆಸ್ಗೆ ಹೈರಿಂಗ್ ನಡೀತಾ ಇರೋದು. ನೀವು ಫ್ರೆಷರ್ಸ್ ಆಗಿದ್ರೂ ಇವಾಗ ಗ್ರ್ಯಾಜುಯೇಷನ್ ಪಾಸ್ಡ್ ಔಟ್ ಆಗಿದ್ದರೆ ಕೂಡ ನೀವು ಅಟೆಂಡ್ ಮಾಡ್ಬೋದು. ಇಟ್ಸ್ ನಥಿಂಗ್, ಏನೂ ಇಶ್ಯೂಸ್ ಇರೋದಿಲ್ಲ. ಆ್ಯಂಡ್ ಆಲ್ಸೋ ನೀವು 12th ಪಾಸ್ಔಟ್ ಆಗಿದ್ದರೂ ಸಹ ಇಲ್ಲಿ ಜಾಯ್ನ್ ಆಗ್ಬೋದು. ಗ್ರ್ಯಾಜುಯೇಷನ್ನೇ ಮ್ಯಾಂಡೇಟ್ರಿ ಅನ್ನೋದು ಏನೂ ಇಲ್ಲ. ಆ್ಯಂಡ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಪೀಪಲ್ ಇದ್ದರೂ ಕೂಡ ಇಲ್ಲಿ ಅಟೆಂಡ್ ಮಾಡ್ಬೋದು ಈ ಇಂಟರ್ವ್ಯೂನ. ಸೊ ಕಂಪ್ಲೀಟಾಗಿ ಹೇಳ್ತೀನಿ. ಆಲ್ರೆಡಿ ಹೇಳ್ದಂಗೆ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರಾಸೆಸ್ಗೆ ಇದು ಹೈರ್ ಮಾಡ್ತಿರೋದು. ಆ್ಯಂಡ್ ಪ್ರಾಸೆಸ್ ನೀವು ಈ ಪರ್ಟಿಕ್ಯುಲರ್ ಕಂಪ್ನಿನಲ್ಲಿ ಇವಾಗ ಪ್ರೆಸೆಂಟ್ ನಡೀತಿರೋ ಇದರಲ್ಲಿ ವರ್ಕ್ ಮಾಡೋಕ್ಕೆ ಹೋಗೋದು ಅಮೆಝಾನ್ ಪ್ರಾಸೆಸ್ಗೆ. ಬಟ್ ಅಮೆಝಾನ್ ಕಂಪ್ನಿ ಅಲ್ಲ, ಟೆಕ್ ಮಹೇಂದ್ರನಲ್ಲಿ ಅಮೆಝಾನ್ ಪ್ರಾಸೆಸ್ ಅಷ್ಟೇ. ಸೊ ಈ ಕಂಪ್ನಿ 2-way ಕ್ಯಾಬ್ ಪ್ರೊವೈಡ್ ಮಾಡುತ್ತೆ. ನಾವೆಲ್ಲರೂ ನೋಡಿರ್ತೀವಿ 2-way ಕ್ಯಾಬ್ ಅಂತಂದರೆ 2 ಸೈಡ್ ಪಿಕಪ್ ಡ್ರಾಪು ಕಂಪ್ನಿ ಕ್ಯಾಬಿಂದಾನೇ ಆಗುತ್ತೆ. ಆ್ಯಂಡ್ ಶಿಫ್ಟ್ ಬಂದರೆ ರೊಟೇಷ್ನಲ್ ಶಿಫ್ಟು ಇರುತ್ತೆ ಆ್ಯಂಡ್ ಫಿಕ್ಸ್ಡ್ ಶಿಫ್ಟು ಇರುತ್ತೆ. ಬಟ್ ಡಿಪೆಂಡ್ಸ್, ದಿ ಟ್ರೈನಿಂಗ್ ಪೀರಿಯಡಿಂದ ಇರ್ಬೋದು ಅಥವಾ ನಾವು ಪ್ರಾಸೆಸ್ ಟ್ರೈನಿಂಗೆಲ್ಲ ತೊಗೊಂಡು ಪ್ರೊಡಕ್ಷನ್ ಫ್ಲೋರ್ಗೆ ಹಿಟ್ ಆದಾಗ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ. ಇಟ್ಸ್ ನಾರ್ಮಲ್, ಓಕೆನಾ? ಸೊ 5 days ವರ್ಕಿಂಗ್, 2 days ವೀಕ್ ಆಫ್ಸ್ ಸಿಗುತ್ತೆ. ಅದು ಕೂಡ ರೊಟೇಷನಲ್ ಆಗಿರುತ್ತೆ. ಇಲ್ಲಾಂದರೆ ಕೆಲವೊಮ್ಮೆ ನಿಮಗೆ ಸ್ಯಾಟರ್ಡೇ ಸಂಡೇಸ್ ಕೂಡ ಸಿಗುತ್ತೆ. ಬಟ್ ಅದು ಗ್ಯಾರಂಟಿಯಾಗಿ ಹೇಳೋಕ್ಕಾಗೋದಿಲ್ಲ. ಇಟ್ ಡಿಪೆಂಡ್ಸ್, ಓಕೆನಾ? ಸೊ ನೆಕ್ಸ್ಟ್ ಬಂದು ಆಲ್ರೆಡಿ ಕ್ವಾಲಿಫಿಕೇಷನ್ ಹೇಳಿದ್ದೀನಿ. ನೀವು 12th ಪಾಸ್ ಆಗಿದ್ದರೂ ಸಹ ಅಟೆಂಡ್ ಮಾಡ್ಬೋದು. ಆ್ಯಂಡ್ ಎಕ್ಸ್ಪೀರಿಯೆನ್ಸು, ಫ್ರೆಷರ್ಸು ಇಬ್ಬರೂ ಕೂಡ ಈ ಪರ್ಟಿಕ್ಯುಲರ್ ಪ್ರಾಸೆಸ್ಗೆ ಅಪ್ಲೈ ಮಾಡ್ಬೋದು. ದೆನ್ ಇಂಟರ್ವ್ಯೂ ರೌಂಡ್ಸ್ ಎಷ್ಟಿರುತ್ತೆ ಅಂತಂದರೆ 3 rounds ಆಫ್ ಇಂಟರ್ವ್ಯೂಸ್ ಇರುತ್ತೆ, ಓಕೆನಾ? ಸೊ ಫಸ್ಟ್ ರೌಂಡ್ ಬಂದು HR ರೌಂಡು, ಸೆಕೆಂಡ್ ಬಂದು ವರ್ಸೆಟ್ ಆ್ಯಂಡ್ ಥರ್ಡ್ ರೌಂಡ್ ಬಂದು ಹಾಪ್ಸ್ ರೌಂಡ್, ಮ್ಯಾನೇಜರ್ ರೌಂಡ್, ಓಕೆನಾ? ಫಸ್ಟ್ ರೌಂಡಲ್ಲಿ HR ಸ್ಕ್ರೀನಿಂಗ್ ನಡೆಸ್ತಾರೆ. ಏನಂತಂದರೆ 1 to 2 minutes ಯಾವುದಾದ್ರೂ ಟಾಪಿಕ್ ಬಗ್ಗೆ ಮಾತಾಡೋದಾಗಿರುತ್ತೆ. ಐದರ್ ನೀವಾದರೂ ಒಂದು ಟಾಪಿಕ್ ಬಗ್ಗೆ ಚೂಸ್ ಮಾಡ್ಕೊಂಡು ಮಾತಾಡ್ಬೋದು. ಇಲ್ಲ ಅಂತ ಅಂದರೆ ಅವರೇ ನಿಮಗೆ HR, ಇವಾಗ ಯಾರು ನಿಮಗೆ ಇಂಟರ್ವ್ಯೂ ತೊಗೊಳ್ತಿರ್ತಾರೆ ಅವರೇ ನಿಮಗೆ ಒಂದು ಟಾಪಿಕ್ ಕೊಡ್ತಾರೆ. ಸೊ ಆ ಟಾಪಿಕ್ ಬಗ್ಗೆ ಅಟ್ಲೀಸ್ಟ್ ಮಿನಿಮಮ್, ಅದು ನೀವು ತಪ್ಪು ಹೇಳ್ತಿದ್ದೀರೋ ಸರಿ ಹೇಳ್ತಿದ್ದೀರೋ ನಿಮ್ಮದು ಕಮ್ಯುನಿಕೇಷನ್ನ ಚೆಕ್ ಮಾಡೋದಕ್ಕೋಸ್ಕರ ಟಾಪಿಕ್ ಕೊಡ್ತಾರೆ, ಓಕೆನಾ? ಎಕ್ಸ್ಪೀರಿಯನ್ಸ್ ಪೀಪಲ್ಗೆ ಇದು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಇರುತ್ತೆ. 1 to 2 minutes ಮಾತಾಡೋದು ಫ್ರೆಷರ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಂಥದ್ದು ನೀವೇನು ಮಾಡ್ತೀರಾ ಅಂತಂದರೆ ನಿಮ್ಮ ಕಾಲೇಜ್ ಡೇಸ್ ಬಗ್ಗೆನೋ ಇಲ್ಲ ಅಂತಂದರೆ ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆನೋ
ಇಲ್ಲ ಅಂದರೆ ನಿಮ್ಮದು ಬರ್ತ್ ಪ್ಲೇಸ್, ನಿಮ್ಮ ಊರಿನ ಬಗ್ಗೆ, ಈ ಥರದ್ದು ಯಾವುದಾದ್ರೂ ಒಂದು ಟಾಪಿಕ್ನ ಚೂಸ್ ಮಾಡಿಕೊಂಡು ಮಾತಾಡಿ. ಓಕೆನಾ, ಈಸಿಯಾಗಿರುತ್ತೆ. ಸೊ ಇದು ಫಸ್ಟ್ ರೌಂಡ್ ಅಂತ ಆದರೆ, ಸೆಕೆಂಡ್ ರೌಂಡ್ ಬಂದು ವಾಯ್ಸ್ ವರ್ಸೆಂಟ್ ರೌಂಡ್. ಇದರಲ್ಲಿ ಬಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 15 to 20 ಮಿನಿಟ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ ವರ್ಸೆಂಟ್ ರೌಂಡು. ಸೊ ಅದು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಪೀಪಲ್ಲು ಅಟೆಂಡ್ ಮಾಡಿರ್ತೀರ. ಅಂದರೆ ವಾಯ್ಸ್ ವರ್ಸೆಂಟ್ ಅಂತಂದರೆ ಹೇಗೆ ಹೇಳೋದು, ಓಕೆ ಫೈನ್, ಇದು AI ಅಥವಾ ಮೆಷಿನರಿ ಇದು ನಾವು ಕೇಳಿಸ್ಕೊಳ್ತೀವಿ ಗೊತ್ತಾ, ಆ ಥರ ವಾಯ್ಸ್ ಬರುತ್ತೆ. ಅವ್ರದ್ದು ಆ್ಯಕ್ಸೆಂಟು, ಅದು ಟೋನು ಅದೆಲ್ಲ ಕ್ಯಾಪ್ಚರ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ರೌಂಡಲ್ಲಿ. ಸೊ ಯಾವುದನ್ನು ಸ್ಕಿಪ್ ಮಾಡ್ತೀರಾ, ನೀವು ಪ್ರತಿಯೊಂದನ್ನು ಆನ್ಸರ್ ಮಾಡಿದ್ರೆ ವರ್ಸೆಂಟ್ ರೌಂಡಲ್ಲಿ ಕ್ಲಿಯರ್ ಆಗ್ತೀರಾ. ಯಾವುದಾದ್ರು ಒಂದು ವರ್ಸೆಂಟ್ ಇದು ಮಾಡೋದು, ಬಿಕಾಸ್ ನಾವು ಡೈರೆಕ್ಟಾಗಿ ಪರ್ಸನ್ ಟು ಪರ್ಸನ್ ಮಾತಾಡಬೇಕಂತ ಅಂದರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ ನಮ್ಮ ಅಪೋಸಿಟ್ ಪರ್ಸನಲ್ಲಿ ಇರೋರು, ಆದರೆ ಮೆಷಿನ್ ಆ ಥರ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಗ್ಯಾಪ್ ಕೊಡ್ತೀರಾ, ಪ್ರತಿಯೊಂದೂ ಲೈಕ್ ಸ್ಕಿಪ್ ಮಾಡ್ತೀರಾ ವೀಡಿಯೋನ, ಅಥವಾ ಅದೇನಾದರೂ ಒಂದು ಕ್ವಶನ್ನ ಸ್ಕಿಪ್ ಮಾಡ್ತೀರಾ, ಕಂಪ್ಲೀಟಾಗಿ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮ್ಯಾನೇಜರ್ ರೌಂಡ್. ಆಲ್ರೆಡಿ ಮ್ಯಾನೇಜರ್ ರೌಂಡಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಫ್ರೆಷರ್ಸ್ ಆಗಿದ್ದರೆ ಇಂಟ್ರೊಡಕ್ಷನು, ಆ್ಯಂಡ್ ನೀವು ಯಾವುದಾದ್ರೂ ಪ್ರಾಜೆಕ್ಟ್ಸ್ ಮಾಡಿದರೆ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಒಂದು ಬೇಸಿಕ್ ಟಿಪ್ ಏನು ಕೊಡ್ತೀನಿ ಅಂತ ಅಂದರೆ, ಇಫ್ ಯು ಗೈಸ್ ಆರ್ ಫ್ರೆಷರ್ಸ್, ಮಿನಿಮಮ್ 1 to 3 ಮಿನಿಟ್ಸ್ವರೆಗೂ ನೀವೇ ಮಾತಾಡಿ. ಸೊ ನೀವು ಈ 1 to 3 ಮಿನಿಟ್ಸಲ್ಲಿ ಏನು ಮಾತಾಡ್ತೀರಾ ಆ ಅಟ್ರಾಕ್ಷನ್ನು ತುಂಬ ಇಂಪಾರ್ಟೆಂಟ್. ಸೊ ನಿಮ್ಮ ಇಂಟರ್ವ್ಯೂವರ್ ಅಥವಾ ನಿಮ್ಮ ರೆಕ್ರೂಟ್ ಮಾಡ್ಕೊಳ್ಳೋಕ್ಕೆ ಓಕೆ ಫೈನ್, ದಿಸ್ ಕ್ಯಾಂಡಿಡೇಟ್ ಈಸ್ ಸಮಥಿಂಗ್ ಸ್ಪೆಷಲ್ ಅನ್ನೋ ಥರ ಫೀಲ್ ಕೊಡಬೇಕು ನೀವು, ಓಕೆನಾ. ಸೊ ಟ್ರೈ ಟು ಐದರ್ ನೀವು ಮಿಸ್ಟೇಕ್ಸ್ ಮಾಡಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ 1 to 3 ಮಿನಿಟ್ಸ್ ಆದರೂ ಏನಾದರೂ ಒಂದು ಮಾತಾಡಿ. ಐ ಮೀನ್ ರಿಲೇಟೆಡ್ ಟು ಯುವರ್ ಪ್ರಾಜೆಕ್ಟ್ ಆ್ಯಂಡ್ ಎಜುಕೇಷನ್, ಆಮೇಲೆ ನಿಮ್ಮದು ಸೆಲ್ಫ್ ಇಂಟ್ರೊಡಕ್ಷನ್ ಇದನ್ನು ಕೊಡಿ, ಓಕೆನಾ. ಸೊ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಏನೋ ಹೇಳೋದು ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಎಕ್ಸ್ಪೀರಿಯನ್ಸು ನಿಮಗೆ ಎಷ್ಟು ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಸೊ ನಿಮ್ಮದು ಕಂಪ್ಲೀಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವು ಮಾತಾಡ್ಬೋದು. ಆ್ಯಂಡ್ ಆಲ್ಸೋ ಕ್ವಾಲಿಫಿಕೇಷನ್ ಅದು ಇದು ಎಲ್ಲ ಮಾತಾಡ್ಕೊಳ್ಬೋದು, ನಾರ್ಮಲ್ ಸೆಲ್ಫ್ ಇಂಟ್ರೊಡಕ್ಷನ್, ಓಕೆನಾ. ಸೊ ಇದೆಲ್ಲ ಬಿಟ್ಟು ಸ್ಕಿಲ್ಸ್ ಕಂಪ್ನಿ ಏನು ನೋಡ್ತಾ ಇದ್ದಾರೆ ಅಂತ ಅಂದರೆ, ಆಲ್ರೆಡಿ ಹೇಳ್ದಂಗೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ನೋಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಲೈಕ್ ಫಸ್ಟ್ HR ಸ್ಕ್ರೀನಿಂಗ್ ರೌಂಡಲ್ಲಿ ಹೇಳಿದ್ನಲ್ಲ, ಅದರಲ್ಲಿ 1 to 2 ಮಿನಿಟ್ಸ್ ಟಾಪಿಕ್ ಏನು ಕೊಡ್ತಾರೆ, ಆ ಟಾಪಿಕ್ನಲ್ಲಿ ಈ 3 ಮಿಸ್ಟೇಕ್ಸ್ನ ಮಾಡಬೇಡಿ. ಫಸ್ಟ್ MTI ಅಂದರೆ ಮದರ್ ಟಂಗ್ ಇನ್ಫ್ಲುಯೆನ್ಸ್. ಲೈಕ್ ನಾವು ಮಾತಾಡಬೇಕಾದ್ರೆ ಕೆಲವೊಮ್ಮೆ ನಮ್ಮದು ಮದರ್ ಟಂಗ್ ವರ್ಡ್ಸ್ನ ಉಪಯೋಗಿಸ್ಕೊಂಡು ಇಂಗ್ಲೀಷಲ್ಲಿ ಮಾತಾಡೋದು, ಅದು ಮಿಸ್ಟೇಕ್ಸ್ ಮಾಡಬೇಡಿ. ಆ್ಯಂಡ್ ದ ಸೆಕೆಂಡ್ ಥಿಂಗ್ ವಿಲ್ ಬಿ ಜಾರ್ಗನ್ಸ್ ಆ್ಯಂಡ್ ದೆನ್ ಫಿಲ್ಲರ್ಸ್, ಥರ್ಡ್ ಒನ್. ಸೊ MTI, ಜಾರ್ಗನ್ಸ್, ಫಿಲ್ಲರ್ಸ್. ಸೊ ಜಾರ್ಗನ್ಸ್ ಅಂತಂದರೆ ಫ್ಯೂ ಟೆಕ್ನಿಕಲ್ ವರ್ಡ್ಸ್, ಅಥವಾ ಈ ನಮಗೆ ಗೊತ್ತಿಲ್ದಿರೋ ಈ ಎಕ್ಸಾಂಪಲ್ ಹೇಳೋದಕ್ಕೆ ಹೊರಟ್ರೆ API ಅಂತಂದರೆ ಇಮಿಡಿಯೇಟಾಗಿ ಆಪೋಸಿಟಲ್ಲಿ ಇರೋ ಪರ್ಸನ್ಗೆ ಅರ್ಥ ಆಗಲ್ಲ ಅಲ್ವಾ. ಸೊ ಅದನ್ನು ಕಂಪ್ಲೀಟಾಗಿ ಬಿಡಿಸಿ ಹೇಳಬೇಕು. ಸೊ ಈ ಥರ ವರ್ಡ್ಸ್ನ ಅವಾಯ್ಡ್ ಮಾಡಿ, ಸಿಂಪಲ್ ವರ್ಡ್ಸ್ನ ಉಪಯೋಗಿಸಿ. ಸೊ ಇಂಟರ್ವ್ಯೂ ಕೂಡ ಸಿಂಪಲ್ಲಾಗಿ ಮುಗಿಯುತ್ತೆ. ಇದು ಜಾರ್ಗನ್ ವರ್ಡ್ಸು. ಫಿಲ್ಲರ್ಸು ಇವೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಈ 3 ಇದನ್ನು ಅವಾಯ್ಡ್ ಮಾಡಿದರೆ ಆರಾಮಾಗಿ ನೀವು ಇದನ್ನು ಇಂಟರ್ವ್ಯೂನ ಪಾಸ್ ಮಾಡಿ ಈ ಪರ್ಟಿಕ್ಯುಲರ್ ಕಂಪ್ನಿನಲ್ಲಿ ಜಾಯ್ನ್ ಆಗ್ಬೋದು. ಆ್ಯಂಡ್ ಪ್ಯಾಕೇಜ್, ಎಸ್ ಆಲ್ರೆಡಿ ನೀವು ನೋಡಿರೋ ಹಾಗೆ ಪ್ಯಾಕೇಜ್ ಬಂದು 3.4 LPA ಇಂದ ಹಿಡಿದು 4 LPAವರೆಗೂ ಈ ಪರ್ಟಿಕ್ಯುಲರ್ ಪ್ರಾಸೆಸ್ಗೆ ಕಂಪನಿ ಪ್ಯಾಕೇಜ್ನ ಹ್ಯಾಡ್ ಮಾಡ್ಕೊಳ್ತಾ ಇರೋದು. ಲೈಕ್ ಫ್ರೆಷರ್ಸ್ ಆಗಿದ್ದರೆ ಮೇ ಬಿ ಬೇಸ್ಡ್ ಆನ್ ಯುವರ್ ಸ್ಕಿಲ್ಸ್ 4 lakh ಕೂಡ ಬರ್ಬೋದು. ಇಲ್ಲ ಅಂತಂದರೆ ಸ್ಟಾರ್ಟಿಂಗ್ ಬಂದು 3.4 LPA ಪರ್ ಆ್ಯನಮ್ ಅಂತಂದರೆ ಎವ್ರಿ ಇಯರ್ 3.4 ಹಿಡಿದು 4 LPAವರೆಗೂ ಇರುತ್ತೆ. ಆಬ್ವಿಯಸ್ಲಿ ಹೈಕ್ಸು ಅದು ಇದು ಎಲ್ಲ ಬೋನಸ್ಸು ಅದೆಲ್ಲ ನಾರ್ಮಲ್,
ಇದ್ದೇ ಇರುತ್ತೆ. ಬಟ್ ಬೇಸಿಕ್ ಬಂದು 3.4 ಹಿಡಿದು 4 LPA ಈ ಪರ್ಟಿಕ್ಯುಲರ್ ಪ್ರಾಸೆಸ್ಗೆ ಕಂಪನಿ ಹ್ಯಾರ್ ಮಾಡ್ತಾ ಇರೋದು. ಓಕೆನಾ? ಸೊ ಎಸ್, ಇದಿಷ್ಟು ಈ ಪರ್ಟಿಕ್ಯುಲರ್ ಪ್ರಾಸೆಸ್ ಅಥವಾ ಈ ಪರ್ಟಿಕ್ಯುಲರ್ ಕಂಪ್ನಿಯ ಜಾಬ್ ಡೀಟೇಲ್ಸ್ ಆಗಿರುತ್ತೆ. ಇಫ್ ಯು ಗೈಸ್ ನೀಡ್ ಲೈಕ್ ಮೋರ್ ಡಿಫ್ರೆಂಟ್ ಜಾಬ್ ರೋಲ್ ಬಗ್ಗೆ ಎಲ್ಲದನ್ನು ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋನ ಎಲ್ರಿಗೂ ಯಾರ್ಯಾರಿಗೆ ಇಂಪಾರ್ಟೆಂಟ್ ಅನಿಸುತ್ತೋ, ಲೈಕ್ ಯುವರ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರು ಜಾಬ್ ಎಲ್ಲ ಸರ್ಚ್ ಮಾಡ್ತಾ ಇರ್ತಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.